ನೋಡಿ, ಈಗ ಮಂಗಳೂರಿನಲ್ಲೂ ಕೂಡ ಧ್ವಜ ನೀಡುವ ಅಭಿಯಾನ ಆರಂಭ ಆಗ್ತಾ ಇದೆ. ಮನೆ ಮನೆಗೆ ಹೋಗುವುದು, ಧ್ವಜದ ಹಂಚಿಕೆ ಆಗುವುದು, ಇಂಥದ್ದೊಂದು ದೊಡ್ಡ ಮಟ್ಟದ ಅಭಿಯಾನ ರಾಜ್ಯಾದ್ಯಂತ, ಅದರಲ್ಲಿ ಮಂಗಳೂರಲ್ಲೂ ಕೂಡ ಆರಂಭಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಕಚೇರಿಯಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಇಂದಿನಿಂದ ಫೆಬ್ರವರಿ 9ರವರೆಗೆ ಅಭಿಯಾನ ನಡೆಯುತ್ತೆ. ಹನುಮ ಧ್ವಜ ಹಾರಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಾಗುತ್ತೆ. ಪ್ರತಿ ಮನೆ, ಧಾರ್ಮಿಕ ಸ್ಥಳದಲ್ಲಿ ಧ್ವಜ ಹಾರಿಸುವ ಗುರಿ. ಫೆಬ್ರವರಿ 10ರಂದು ರಾಜ್ಯದ ಡಿಸಿ ಕಚೇರಿಗಳ ಮುಂದೆ ಚಾಲಿಸಾ ಪಠಣ ಕೂಡ ಮಾಡ್ತಾರಂತೆ. ಡಿಸಿ ಕಚೇರಿಯ ಮುಂದೆ ಹನುಮಾನ್ ಚಾಲಿಸಾ ಪಠಿಸೋದಕ್ಕೆ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹನುಮ ಧ್ವಜ ವಿತರಣೆ ಮನೆ ಮನೆಗೆ ಹೋಗಿ ಅಲ್ಲಿಗೆ ವಿಶ್ವ ಹಿಂದೂ ಪರಿಷತ್ ಕಚೇರಿಯಲ್ಲಿ ಅಭಿಯಾನಕ್ಕೆ ಇವತ್ತು ಚಾಲನೆ ಸಿಕ್ಕಿರೋದು. ನಮ್ಮ ಪ್ರತಿನಿಧಿ ದಿನೇಶ್ ಕೆಲವರನ್ನ ಮಾತನಾಡಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬನ್ನಿ ನೋಡ್ಕೊಂಡು ಬರೋಣ. ಮಂಡ್ಯದ ಕೆರೆಗೋಡಿನಲ್ಲಿ ಹನುಮನ್ ಧ್ವಜ ಏನು ತೆರವುಗೊಳಿಸಿದ ವಿಚಾರ ರಾಜ್ಯದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇದ್ದು, ಇದು ಹಿಂದೂ ಸಂಘಟನೆಯ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಇದಕ್ಕೆ ಪ್ರತಿಯಾಗಿ ಕರಾವಳಿಯಲ್ಲಿ ಈಗ ಹನುಮ ಧ್ವಜ ಅಭಿಯಾನ ಶುರುವಾಗಿದ್ದಂಥದ್ದು. ಅಂದರೆ ಮನೆಗಳಲ್ಲಿ ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ಹನುಮ ಧ್ವಜವನ್ನು ಹಾರಿಸುವಂಥ ಅಭಿಯಾನವನ್ನು ಹಿಂದೂ ಸಂಘಟನೆ ಹಾಕಿಕೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದೂ ಸಂಘಟನೆಯ ಪ್ರಮುಖರಾದಂಥ ಸುನಿಲ್ KR ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಹನುಮ ಧ್ವಜ ಅಭಿಯಾನದ ರೂಪುರೇಷೆ ಯಾವ ರೀತಿ ಅಂತ? ಒಟ್ಟು ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜವನ್ನು ಇಳಿಸಿರುತ್ತದೆ ಅತ್ಯಂತ ಖಂಡನೀಯ. ಬಜರಂಗದಳ ಅದನ್ನು ಖಂಡಿಸ್ತದೆ. ಹಿಂದೂ ಧಾರ್ಮಿಕ ಭಾವನೆಗಳೇ ನೋವಾಗಿದೆ ಇವತ್ತು. ಹಾಗಾಗಿ ಹಿಂದೂ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸುವಂಥ ಕೆಲಸ, ಮತ್ತು ಯಾವಾಗೆಲ್ಲ ಹಿಂದೂ ಧರ್ಮಕ್ಕೆ ಈ ರೀತಿಯ ಅಪಚಾರಗಳು, ಅವಮಾನಗಳು ಆಗ್ತದೆ, ಆವಾಗ ನಿರಂತರವಾಗಿ ಬಜರಂಗದಳ ಹೋರಾಟದಲ್ಲಿ ಭಾಗವಹಿಸ್ತದೆ. ಅದೇ ರೀತಿಯಾಗಿ ಇವತ್ತು ಏನು ಹನುಮಧ್ವಜವನ್ನು ಇಳಿಸಿದಿರಿ, ಅದಕ್ಕೋಸ್ಕರ ಇಡೀ ಕರಾವಳಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೂಡ ಎಲ್ಲ ಹಿಂದೂ ಮನೆಗಳಲ್ಲಿ, ಎಲ್ಲ ಧಾರ್ಮಿಕ ಕೇಂದ್ರ ಇರ್ಬೋದು, ಮಂದಿರ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಈ ಭಗವಧ್ವಜನ ಹಾರಿಸಬೇಕು ಎನ್ನುವಂಥದ್ದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನಿಂದ ಆರಂಭ ಆಗುತ್ತೆ, ನಾಡಿದ್ದು 9ನೇ ತಾರೀಕಿನವರೆಗೆ ಇರುತ್ತೆ. 9ನೇ ತಾರೀಕಿನ ದಿವಸ ಜಿಲ್ಲಾಧಿಕಾರಿಯ ಮೂಲಕ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತೀವಿ, ಕೆರೆಗೋಡಿನಲ್ಲಿ ನೀವು ಹನುಮಧ್ವಜನ ಹಾರಿಸಬೇಕೆನ್ನುವಂಥ ಆಗ್ರಹವನ್ನು ಜಿಲ್ಲಾಧಿಕಾರಿಯ ಮೂಲಕ ನಾವು ಅದನ್ನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ. ಅದರೊಟ್ಟಿಗೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾಡಿದ್ದು ಹನುಮಾನ್ ಚಾಲಿಸ್ ಪಠಣ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದು ಒಟ್ಟು ರೂಪರೇಷೆ ಇರುವಂಥದ್ದು. ಕೆರೆಗೋಡಿನಲ್ಲಿ ಹನುಮ ಧ್ವಜ ಹಾರಿಸುವುದಕ್ಕೋಸ್ಕರ ಭಾಳ ಪ್ರತಿಭಟನೆ, ಅಭಿಯಾನ ಎಲ್ಲ ಆಗ್ತಾ ಇದೆ. ಇಷ್ಟಾದರೂ ಕೂಡ ಸರ್ಕಾರ ಮನೆಯದೇ ಹಾರಿಸಲಿಕ್ಕೆ ಬಿಡದಿದ್ದರೆ ಮುಂದೆ ನಿಮ್ಮ ಯಾವ ರೀತಿ ಹೋರಾಟ ಇರುತ್ತೆ ಅಂತ? ನೋಡಿ, ನಾವು ನಿರಂತರವಾಗಿ ಈ ರೀತಿಯಾಗಿ ಇರುವಂತಹ ಘಟನೆಗಳೇ ನಾವು ಹೋರಾಟಗಳನ್ನು ಮಾಡಿ ಕಂಡಿದ್ದೇವೆ. ಹಾಗಿರುವಾಗ ಇದರಲ್ಲಿ ಕೂಡ ಯಶಸ್ವಿ ಆಗ್ತದೆ ಎನ್ನುವಂಥ ವಿಶ್ವಾಸ ನಮಗಿದೆ. ಸರ್ಕಾರ 100% ಅದರಲ್ಲಿ ಅಲ್ಲಿ ಹನುಮಧ್ವಜವನ್ನು ಹಾರಿಸ್ತೇವೆ ಎನ್ನುವಂಥ ವಿಶ್ವಾಸ ನಮಗಿದೆ. ಇದು ಬಜರಂಗ ದಳದ ಪ್ರಾಂತ್ಯ ಸಂಚಾಲಕರಾದಂತಹ ಸುನಿಲ್ KR ಅವರ ಮಾತು. ಅಂದರೆ ಇವತ್ತಿನಿಂದ ಆರಂಭವಾಗಿ 9ನೇ ತಾರೀಕು ತನಕ ಈ ಒಂದು ಅಭಿಯಾನ ನಡೆಯುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.